ನಮಸ್ತೆ ಕರ್ನಾಟಕ. ಕಾಂತಾರ ಭಾರತೀಯ ಸಿನಿಮಾ ಜಗತ್ತಿನ ಒಂದು ದಂತಕತೆ. 2022ರಲ್ಲಿ ಯಾವುದೇ ಅಬ್ಬರದ ಪ್ರಚಾರವಿಲ್ಲದೆ ಸಾದಾ ಸೀದಾ ಒಂದು ಕನ್ನಡ ಸಿನಿಮಾವಾಗಿ ತೆರೆಕಂಡ ಕಾಂತಾರ ಪ್ರೇಕ್ಷಕರು ಕೊಟ್ಟ ಅಭೂತಪೂರ್ವ ಬೆಂಬಲದಿಂದ ನೋಡುತ್ತಿದ್ದಂತೆ ರಾಜ್ಯ, ಅಂತಾರಾಜ್ಯ, ದೇಶ ವಿದೇಶಗಳಲ್ಲೂ ಸುದ್ದಿ ಮಾಡಿ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಪ್ರತೀತಿ ಪಡೆದದ್ದು ನಮಗೆಲ್ಲ ಗೊತ್ತೇ ಇದೆ. ಕಾಂತಾರ ಸಿನಿಮಾದ ಕತೆ, ಈ ನೆಲದ ಸಂಸ್ಕೃತಿ, ಅದರಲ್ಲೂ ವಿಶೇಷವಾದ ತುಳುನಾಡಿನ ದೈವಾರಾಧನೆ, ರಿಷಬ್ ಶೆಟ್ಟಿಯವರ ಅಮೋಘ ಅಭಿನಯ, ಸ್ವಾಭಾವಿಕವಾಗಿ ಕಟ್ಟಿಕೊಟ್ಟ ವಿವಿಧ ಕಲಾವಿದರ ನವಿರಾದ ನಟನೆ ಆ ಸಿನಿಮಾವನ್ನು ಒಂದು ಮೈಲುಗಲ್ಲಾಗಿಸಿಬಿಡ್ತು. ಕಾಂತಾರ ಎಲ್ಲಿಯವರೆಗೆ ವಿಜೃಂಭಿಸಿತ್ತು ಅಂದರೆ, ಕೇವಲ 15 ಕೋಟಿ ಬಂಡವಾಳದಲ್ಲಿ ನಿರ್ಮಾಣಗೊಂಡಿದ್ದ ಸಿನಿಮಾ ಬರೋಬ್ಬರಿ 400 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಡೀ ಭಾರತೀಯ ಸಿನಿಮಾ ಜಗತ್ತಿನ ಲೆಕ್ಕಾಚಾರವನ್ನೇ ತಲೆಕೆಳಗಾಗಿಸಿತ್ತು. ಅಲ್ಲಿಯವರೆಗೆ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿದ್ದ ರಿಷಬ್ ಶೆಟ್ಟಿಯವರ ಪ್ರಖ್ಯಾತಿ ಇಡೀ ಭಾರತೀಯ ಚಿತ್ರರಂಗಕ್ಕೆ ಹರಡಿತ್ತು. ಭಾರತೀಯ ಸಿನಿಮಾ ರಂಗದ ದಿಗ್ಗಜರಾದ ಅಮಿತಾಬ್ ಬಚ್ಚನ್, ರಜನಿಕಾಂತ್, ರಾಜಮೌಳಿ, ಸುದೀಪ್ ಹೀಗೆ ಪ್ರತಿಯೊಬ್ಬರು ಕೂಡ ಸಿನಿಮಾವನ್ನು ಹಾಡಿ ಹೊಗಳಿದ್ದರು. ಒಂದೊಮ್ಮೆ ರಾಜಕೀಯ ವೇದಿಕೆಯಲ್ಲೂ ಮೋದಿ, ಅಮಿತ್ ಶಾ ರಂತವರು ಕರಾವಳಿ ಭಾಗಕ್ಕೆ ಬಂದಾಗ ಕಾಂತಾರದ ಸಿನಿಮಾದ ಹೆಸರು ಉಲ್ಲೇಖ ಮಾಡಿದ್ದು ಆ ಕಾಂತಾರದ ಪ್ರಖ್ಯಾತಿಗೆ ಹಿಡಿದ ಕೈಗನ್ನಡಿಯಾಗಿತ್ತು. ये अविभाजित दक्षिण कन्नड़ के जिले के अंदर पाई जाती है. अभी अभी मैंने कांतारा देखा है. कांतारा देखकर मुझे मालूम पड़ा कि कितनी समृद्ध परंपरा. ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಕಾಂತಾರ ಸಿನಿಮಾದ ಪ್ರಚಾರ, ಜನಪ್ರಿಯತೆ ಹೆಚ್ಚಾದಂತೆ ಜನರು ಸಾಮಾಜಿಕ ಜಾಲತಾಣದಲ್ಲಿ ಕಾಂತಾರ ಸಿನಿಮಾದ ದೈವದ ನಟನೆಯನ್ನು, ಅದರ ವೇಷಭೂಷಣಗಳನ್ನು ಅನುಕರಣೆ ಮಾಡಿ ರೀಲ್ಸ್ ಮಾಡತೊಡಗಿದರು. ಚಿತ್ರತಂಡ ಎಷ್ಟೇ ಕೇಳಿಕೊಂಡರೂ ಅದು ನಿಯಂತ್ರಣದ ಎಲ್ಲೆ ಮೀರಿ ಆಗಿತ್ತು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅರ್ಥಾತ್ ತುಳುನಾಡು ಎಂಬ ಪುಣ್ಯ ಭೂಮಿಯಲ್ಲಿದ್ದ ಅಲ್ಲಿನ ಹಿರಿಯರು ತಲೆತಲಾಂತರಗಳಿಂದ ಆರಾಧಿಸಿಕೊಂಡು ಬರುತ್ತಿದ್ದ ದೈವಾರಾಧನೆ ಎಂಬ ಭಕ್ತಿ ಭಾವದ ಆಚರಣೆಯೊಂದು ಯಾವುದೋ ಬೀದಿಯ ಮೆರವಣಿಗೆಯಲ್ಲಿ, ಯಾರದೋ ಮೊಬೈಲ್ನ ಸ್ಟೇಟಸ್ನಲ್ಲಿ, ಯಾರದೋ ಹುಚ್ಚಾಟದ ಮನೋರಂಜನೆಯಾಗಿ ಮೂಡಿಬಂದಿದ್ದು ಕರಾವಳಿ ಭಾಗದ ದೈವಾರಾಧಕರ, ದೈವ ಚಾಕರಿಯವರ ಕೆಂಗಣ್ಣಿಗೆ ಗುರಿಯಾಯಿತು. ಇದಕ್ಕೆ ಕಾರಣ ಹುಡುಕಿದಾಗ ಅವರಿಗೆ ಕಂಡಿದ್ದು ಕಾಂತಾರ ಸಿನಿಮಾ. ಹೌದು, ಕಾಂತಾರ ಸಿನಿಮಾ ಬರೋದಕ್ಕಿಂತ ಮೊದಲು ದೈವಾರಾಧನೆ ಕೇವಲ ಕರಾವಳಿ ಭಾಗದ ಮಂಗಳೂರು, ಉಡುಪಿ, ಕಾಸರಗೋಡು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ಕಾಂತಾರ ಸಿನಿಮಾದ ನಂತರ ದೈವಾರಾಧನೆಯ ಸಂಗತಿಗಳು ಇಡೀ ದೇಶವನ್ನೇ ಪಸರಿಸಿತ್ತು. ಬಹುಶಃ ರಿಷಬ್ ಶೆಟ್ಟಿಯವರ ಉದ್ದೇಶವು ಇದೇ ಆಗಿತ್ತೋ ಏನೋ, ನಮ್ಮ ಮೂಲ ಸಂಸ್ಕೃತಿಯನ್ನು ಜಗತ್ತಿಗೆ ತಿಳಿಸುವುದು ಮತ್ತು ಅದರ ಬಗ್ಗೆ ಗೌರವವನ್ನು ಹೆಚ್ಚಿಸುವುದು. ಆದರೆ ಜನರು ದೈವಾರಾಧನೆಯ ಆಳ ಅಗಲ ಅರಿಯದೆ, ಅದರ ಪಾವಿತ್ರ್ಯತೆಯನ್ನು ತಿಳಿಯದೆ ಅನುಕರಣೆ ಮಾಡಿ ಸಿನಿಮಾ ತಂಡದ ಉದ್ದೇಶವನ್ನೇ ತಲೆಕೆಳಗಾಗಿಸಿಬಿಟ್ಟಿದ್ದರು. ಕಾಂತಾರ ಸಿನಿಮಾ ನೋಡಿ ದೈವದ ವೇಷಭೂಷಣವನ್ನು, ದೈವದ ನಟನೆಯನ್ನು ಅನುಕರಣೆ ಮಾಡಿದವರಿಗೆ, ತನ್ನ ರೀಲ್ಸ್ ಹುಚ್ಚಿಗಾಗಿ ಬಳಸಿಕೊಂಡವರಿಗೆ ಗೊತ್ತಿರಲಿಕ್ಕಿಲ್ಲ ಕರಾವಳಿ ಭಾಗದಲ್ಲಿರುವ ದೈವಾರಾಧನೆಯ ಪಾವಿತ್ರ್ಯತೆ, ಶಕ್ತಿ, ಕಾರ್ಣಿಕ ಎಷ್ಟಿದೆ ಎಂದು. ಶ್ರದ್ಧಾ ಭಕ್ತಿಯಲ್ಲಿ ನಂಬಿದ ಸಂಸಾರವನ್ನು ದೈವ ಸದಾ ತನ್ನ ಕಾರ್ಣಿಕದ ಶಕ್ತಿಯಿಂದ ಕಾಪಾಡುತ್ತಲೇ ಬಂದಿದೆ, ಈಗಲೂ ಕಾಪಾಡುತ್ತಿದೆ, ಮುಂದೆಯೂ ಕಾಪಾಡುತ್ತದೆ. ಅದಕ್ಕೆ ದೈವದ ಅಭಯ ನುಡಿಯೊಂದು ಈ ರೀತಿ ಇದೆ: ಸೂತ್ತ ಬರ್ಸೊಗು ಕರ್ಬೊದ ಬೇಲಿಯಾದ, ಎದುರುಡು ಅಪ್ಪೆಯಾದ, ಪಿರೌಡು ತಮ್ಮಲೆಯಾದ, ಒಂಜಿಲೆಪ್ಪುಗು ಪದ್ನಾಜಿ ಒಕ್ಕೊಂದು, ವಿಷನ್ ಕಡಪರಾಜಗು ಪಾಡ್ದು, ಅಮೃತನ ಈ ಜಾಗೆಗೆ ಒದಗಾದ, ಈ ಕಾಲರ್ದು ಅವಸಾನ ಕಾಲ ಮುಟ್ಟ, ನಂಬಿ ಸಂಸಾರನು ನೂಳುದಾತ್ ಎಡ್ಮೆದಾತ್ ದೋಷ ಇಜ್ಜಂದಿಲೆಕ, ಸರ್ವರಕ್ಷಣೆ ಆದ ಕಾತೊಂದು ಬರ್ಪೆ, ಏನನ್ನು ನಂಬುಲೆ ನಂಬು ನಕ್ಲೆಗೆ ಇಂಬು ಕೊರ್ಪೆ. ಅರ್ಥಾತ್ ಬೆಂಕಿಯ ಮಳೆಗೆ ಕಬ್ಬಿಣದ ಛತ್ರಿಯಾಗಿ, ಎದುರಿನಿಂದ ತಾಯಿಯಾಗಿ, ಹಿಂದೆಯಿಂದ ಮಾವನಾಗಿ, ನೀವು ಒಂದು ಸಲ ಕರೆದಾಗ 16 ಸಲ ನಾನು ಹೋಗೊಟ್ಟು, ನಿಮ್ಮ ಪಾಲಿಗೆ ಬರುವ ವಿಷವನ್ನು ದೂರ ಮಾಡಿ ಅಮೃತವನ್ನು ನಿಮಗೆ ಒದಗಿಸಿ, ಈ ಕಾಲದಿಂದ ಮುಂದಿನ ಕಾಲದವರೆಗೆ ನನ್ನನ್ನು ನಂಬಿದ ಸಂಸಾರವನ್ನು ನೂಲಿನಷ್ಟು ಎಳ್ಳಿನಷ್ಟು ದೋಷವಿರದ ಹಾಗೆ ಕಾಪಾಡಿಕೊಂಡು ಬರುತ್ತೇನೆ. ನನ್ನನ್ನು ನಂಬಿದವರಿಗೆ ಒಲಿಯುತ್ತೇನೆ. ಒಟ್ಟಾರೆಯಾಗಿ ಇದರ ಅರ್ಥ, ನನ್ನ ಕಾರ್ಣಿಕದ ಶಕ್ತಿಯಿಂದ ನಿಮ್ಮನ್ನು ಕಾಯುತ್ತಿರುತ್ತೇನೆ ಎಂದು. ಇದಕ್ಕೆಲ್ಲ ನೈಜ ದೃಷ್ಟಾಂತವೆಂಬಂತೆ ಈಗಲೂ ನಮ್ಮ ತುಳುನಾಡಿನಲ್ಲಿ ದೈವ ಕಾರ್ಣಿಕ ನಡೆಯುತ್ತಲೇ ಇದೆ. ಅದು ಅನುಭವಿಸಿದವರಿಗೆ, ಅದರಿಂದ ಕೃತಾರ್ಥರಾದವರಿಗೆ ಮಾತ್ರ ನೈಜತೆ ಗೊತ್ತಿರುತ್ತದೆ. ಹಾಗಾಗಿ ದೈವಾರಾಧನೆ ಅದು ಯಾವುದೇ ಅನುಕರಣೆಯ ವೇಷಭೂಷಣವಲ್ಲ. ಒಂದು ದೈವದ ವೇಷಭೂಷಣವನ್ನು ಧಾರಣೆ ಮಾಡಬೇಕಾದ್ರೆ 16 ಕಟ್ಟಲೆಗಳಿವೆ. ಕಾಲಿಗೆ ಗಗ್ಗರ, ಮುಖಕ್ಕೆ ಅರದಳ, ತಲೆಗೆ ತಲೆಪಟ್ಟಿ, ಹೀಗೆ ಪ್ರತಿಯೊಂದು ವೇಷಭೂಷಣಕ್ಕೂ ಅದರದೇ ಆದ ಪವಿತ್ರತೆ ಇದೆ. ಈ ಕಟ್ಟಲೆಗಳನ್ನು ದೈವ ಕಟ್ಟುವವರು ಕೂಡ ಅನುಸರಿಸಲೇಬೇಕು.
ಅವರೇನಾದರೂ ಇದಕ್ಕೆ ಅಪಚಾರವೆಸಗಿದರೂ ಅವರ ಜೀವನವು ದೈವದ ಕೋಪಕ್ಕೆ ಗುರಿಯಾಗಿ ಬೀದಿ ಭಿಕಾರಿಗಳಾದ ಉದಾಹರಣೆ, ರೋಗ ಪೀಡಿತರಾದ ಉದಾಹರಣೆ ಈಗಲೂ ನಮ್ಮ ತುಳುನಾಡಿನಲ್ಲಿವೆ. ತುಳುನಾಡಿನ ದೈವಶಕ್ತಿ ಅದು ಬೆಂಕಿ. ಭಕ್ತಿಯಿಂದ ನಮಿಸಿದರೆ ದೀಪವಾಗಿ ಕಂಡಿತು. ಆದರೆ ಅದರ ಬಗ್ಗೆ ಉಡಾಫೆಯಿಂದ ವರ್ತಿಸಿದವರಿಗೆ ಅದೇ ಬೆಂಕಿ ಜ್ವಾಲೆಯಾಗಿ ಉರಿದು ಹಾಕಿತು. ಎಚ್ಚರ. ಆರಂಭದ ಕಾಂತಾರ ಸಿನಿಮಾದಿಂದಲೇ ದೈವಾರಾಧಕರು ಮತ್ತು ದೈವದ ಚಾಕರಿಯವರು ಇದರ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತಪಡಿಸಿದ್ದರು. ಮತ್ತೊಮ್ಮೆ ಈ ಥರ ತಪ್ಪು ಮಾಡಬೇಡಿ, ದೈವವನ್ನು ಸಿನಿಮಾದ ವಸ್ತುವಾಗಿ ಬಳಸಬೇಡಿ ಎಂದು ತೀವ್ರವಾದ ಚರ್ಚೆ, ಪ್ರತಿಭಟನೆ, ವಾದ ವಿವಾದಗಳು ನಡೆದಿದ್ದವು ಮತ್ತು 2023-24 ಹೊತ್ತಿಗೆ ತಣ್ಣಗಾಗಿದ್ದವು. ಈಗ ಮತ್ತೆ 2025ರಲ್ಲಿ ಕಾಂತಾರ ಚಾಪ್ಟರ್ 1ರಿಂದ ವಿವಾದ ಜೋರಾಗಿಯೇ ಕೇಳಿ ಬರ್ತಾ ಇದೆ. ಇಲ್ಲಿ ದೈವಾರಾಧಕರ ಬಲವಾದ ದೈವದ ಅನುಕರಣೆ ಬೀದಿ ಬೀದಿಯಲ್ಲಿ ನಿಷಿದ್ಧ. ಅದರ ಜೊತೆ ರಿಷಬ್ ಶೆಟ್ಟಿ ಅವರು ದೈವದ ವೇಷಭೂಷಣಗಳನ್ನು ಧಾರಣೆ ಮಾಡಬಾರದಿತ್ತು. ಕಾರಣ, ದೈವದ ವೇಷಭೂಷಣವನ್ನು ಧಾರಣೆ ಮಾಡಿ ಅಭಯ ಕೊಡುವ ಅಧಿಕಾರವಿರುವುದು ಅದು ಕೇವಲ ಪರವ ಮತ್ತು ಪಮ್ಮದ ಜನಾಂಗದವರಿಗೆ. ಶ್ರದ್ಧಾ ಭಕ್ತಿಯಿಂದ ಆರಾಧಿಸುವ ದೈವದ ಕೋಲ ನೇಮಗಳು ನಡೆದಾಗ ಪರವ ಪಮ್ಮದ ಸಮುದಾಯದವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ದೈವದ 16 ಕಟ್ಟುಕಟ್ಟಳೆಗಳನ್ನು ಅನುಸರಿಸಿ ಕೋಲ ನೇಮವನ್ನು ನಡೆಸಿಕೊಡುತ್ತಾರೆ. ಈ ಕೋಲ ನೇಮದ ಕೊಡಿಯಡಿಯಲ್ಲಿ ದೈವ ಕೊಡುವ ಅಭಯದ ನುಡಿ ಅದು ಅಷ್ಟೇ ಶ್ರೇಷ್ಠತೆಯನ್ನು ಪಡೆದಿರುತ್ತದೆ. ಯಾವುದೇ ಕೋರ್ಟು ಕಚೇರಿಯಲ್ಲಿ ಇತ್ಯರ್ಥವಾಗದ ವ್ಯಾಜ್ಯಗಳು ದೈವದ ನೇಮದ ಕೊಡಿಯಡಿಯಲ್ಲಿ ಇತ್ಯರ್ಥಗೊಂಡ ಉದಾಹರಣೆಗಳು ಮತ್ತು ಇತ್ಯರ್ಥಗೊಳ್ಳುವ ಪ್ರತ್ಯಕ್ಷ ಘಟನೆಗಳು ನಡೆಯುತ್ತಲೇ ಇರುತ್ತದೆ. ಅದು ತುಳುನಾಡಿನ ಜನತೆ ದೈವದ ಮೇಲೆ ಇಟ್ಟಿರುವ ಭಕ್ತಿ, ನಂಬಿಕೆ ಮತ್ತು ಶ್ರದ್ಧೆ. ಇಂಥ ಪಾವಿತ್ರ್ಯತೆ ಇರುವ ದೈವಾರಾಧನೆಯನ್ನು ರಿಷಬ್ ಶೆಟ್ಟಿ ಅವರು ಬೀದಿಗೆ ತಂದರು ಎಂಬುದು ತುಳುನಾಡಿನ ಬಹುಜನರ ವಾದವಾದರೆ, ಕೇವಲ ತುಳುನಾಡಿಗೆ ಮಾತ್ರ ಸೀಮಿತವಾಗಿದ್ದ ಒಂದು ಅತ್ಯದ್ಭುತ ಸಂಸ್ಕೃತಿ ದೈವಾರಾಧನೆಯನ್ನು ನಾವು ಜಗತ್ತಿಗೆ ತೋರಿಸಿ ದೈವಾರಾಧನೆಯ ಬಗ್ಗೆ ಇನ್ನಷ್ಟು ಗೌರವ, ಭಕ್ತಿ ಭಾವವನ್ನು ಮೂಡಿಸಿದ್ದೀವಿ ಎಂಬುದು ರಿಷಬ್ ಶೆಟ್ಟಿ ಮತ್ತು ಚಿತ್ರತಂಡದ ವಾದ. ಹೌದು, ರಿಷಬ್ ಶೆಟ್ಟಿ ಅವರು ಮತ್ತು ಚಿತ್ರತಂಡ ದೈವಾರಾಧನೆಗೆ ಅಪಚಾರವಾಗದಂತೆ ಅದನ್ನು ಚಿತ್ರೀಕರಿಸಿರಬಹುದು. ಆದರೆ ಅದನ್ನು ಅನುಕರಿಸಿ ಬೀದಿಗೆ ತಂದವರು, ಥಿಯೇಟರ್ನ ಮುಂಭಾಗದಲ್ಲಿ ಓ ಎಂದು ಕೂಗಿ ಅವಮಾನಿಸಿದವರು, ಮೆರವಣಿಗೆಯಲ್ಲಿ ದೈವದ ವೇಷಭೂಷಣವನ್ನು ಧರಿಸಿ ಅಣಗಿಸಿದವರು, ವೇದಿಕೆಯಲ್ಲಿ ಜೀಟಿಗೆ ಹಿಡಿದು ಕುಣಿದವರು, ಇವರೆಲ್ಲ ಯಾವ ಶ್ರದ್ಧಾ ಭಕ್ತಿಯನ್ನು ಮೈಗೂಡಿಸಿಕೊಂಡಿರಬಹುದು? ಇದಕ್ಕೆ ಹೊಣೆಯಾರು? ದೈವದ ಗುಡಿಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಇರಬೇಕಾದ ಒಂದು ಆರಾಧನೆಯನ್ನು ಬೀದಿಗೆ ತಂದವರು ಯಾರು? ಈ ಥರದ ದೈವದ ಅನುಕರಣೆಯಾದಾಗ ಆರಂಭದಲ್ಲಿ ಜಾನಮೌನ ವಹಿಸಿದ್ದ ಚಿತ್ರತಂಡ ಅದು ಊರೆಲ್ಲ ಪಸರಿಸಿದ ಮೇಲೆ ಎಚ್ಚರಗೊಂಡದ್ದು ಎಷ್ಟು ಸರಿ ಎಂಬುದು ದೈವಾರಾಧಕರ ವಾದ. ಒಟ್ಟಿನಲ್ಲಿ ಕಾಂತಾರ ಚಿತ್ರತಂಡ ತುಳುನಾಡಿನ ದೈವಾರಾಧನೆಯನ್ನ, ನಮ್ಮ ನೆಲದ ಸಂಸ್ಕೃತಿಯನ್ನ, ದೈವದ ಕಾರ್ಣಿಕವನ್ನ ಜಗತ್ತಿಗೆ ಪರಿಚಯಿಸಿತು ಎಂಬುದು ಎಷ್ಟು ಸತ್ಯವೋ ಅದರ ಯಾವ ಅವಶ್ಯಕತೆಯೂ ಯಾವ ತುಳುವಣಿಗೂ ಅಥವಾ ದೈವಾರಾಧಕರಿಗೂ ಮತ್ತು ಯಾವ ದೈವಗಳಿಗೂ ಇರಲಿಲ್ಲ ಎಂಬುದು ಅಷ್ಟೇ ಸತ್ಯ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡುತ್ತಿರುವ ನೀವುಗಳೇನಾದರೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು ಆಗಿರದಿದ್ದಲ್ಲಿ ನಿಮ್ಮಲ್ಲಿ ನನ್ನದೊಂದು ಮನವಿ. ಕಾಂತಾರ ಸಿನಿಮಾ ನೋಡಿ ದೈವಾರಾಧನೆ ಹೀಗೇ ಇರುತ್ತೆ, ದೈವಗಳು ಹೀಗೇ ಇರುತ್ತೆ, ಅದರ ಕಥೆಗಳು ಹೀಗೇ ಇದ್ದಿರಬಹುದು, ದೈವಗಳು ತಪ್ಪು ಮಾಡಿದವರನ್ನು ಕತ್ತು ಹಿಸುಕಿ ತಲೆ ಕಡಿದುಕೊಳ್ಳುತ್ತೆ, ಈ ಥರದ ಸಿನಿಮ್ಯಾಟಿಕ್ ಮತ್ತು ಬಾಲಿಶ ಕನ್ಕ್ಲೂಷನ್ಗೆ ಬರಬೇಡಿ. ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1ನಲ್ಲಿ ತೋರಿಸಿರುವ ದೈವದ ಬಗೆಗಿನ ಚಿತ್ರಣ ಕೇವಲ ಒಂದು ಸಾಸಿವೆ ಕಾಳಿನ ಕಾಲು ಭಾಗದಷ್ಟು. ತುಳುನಾಡಿನ ದೈವಾರಾಧನೆ ಅದು ಆಕಾಶಕ್ಕಿಂತಲೂ ವಿಸ್ತಾರ, ಸಮುದ್ರಕ್ಕಿಂತಲೂ ಆಳವಾಗಿತ್ತು. ಅದರ ನಿರ್ದಿಷ್ಟ ಆಳ ಅಗಲ ಅರಿತವರು ಯಾರೂ ಇಲ್ಲ. ಇನ್ನು ರಿಷಬ್ ಶೆಟ್ಟಿಯವರು ಸಿನಿಮಾದಲ್ಲಿ ತೋರಿಸಿರುವ ಕಥೆಗಳು 99% ಕೇವಲ ಕಾಲ್ಪನಿಕ ಮತ್ತು ದೈವಗಳು ಆ ಥರ ಮನುಷ್ಯರನ್ನ ನೇರ ಸಾಯಿಸುವ ಕೃತ್ಯಗಳಿಗೆ ಯಾವುದೇ ಉದಾಹರಣೆಗಳಿಲ್ಲ. ಹೌದು, ದೈವದ ಕೊಡಿಯಡಿಯಲ್ಲಿ ಕೊಟ್ಟ ಮಾತಿಗೆ ತಪ್ಪಿದಾಗ, ಧರ್ಮವನ್ನು ಮರೆತಾಗ, ನಂಬಿದ ಸಂಸಾರಕ್ಕೆ ಅನ್ಯಾಯವಾದಾಗ ಅವರ ಕಣ್ಣೀರು ಒರೆಸುವ ತಾಯಿಯಾಗಿ, ಶಕ್ತಿ ತುಂಬಿ ಬೆಂಬಲಿಸುವ ಮಾವನಾಗಿ ಹಾಗೂ ನಂಬಿದ ಭಕ್ತರ ಕಣ್ಣೀರಿಗೆ ಕಾರಣವಾದವರನ್ನು ಎಲ್ಲಿದ್ದರೂ ಹುಡುಕಿ ದೈವದ ಕಾಲಬುಡಕ್ಕೆ ತಂದು ನಿಲ್ಲಿಸಿ ಅವನಿಗೆ ಎಚ್ಚರಿಸಿ ಬದುಕುವ ಅವಕಾಶವನ್ನು ಮತ್ತೊಮ್ಮೆ ನೀಡಿದ ಎಷ್ಟೋ ಉದಾಹರಣೆಗಳಿವೆ. ಅದನ್ನೂ ಮರೆತರೆ ಮುಂದೆ ಅವನ ಕರ್ಮವೇ ಅವನನ್ನು ಕೊಲ್ಲುತ್ತದೆ. ಸ್ನೇಹಿತರೆ, ನಿಮಗೂ ದೈವತ್ವದ ದೈವ ಶಕ್ತಿಯ ಅನುಭವವಾಗಬೇಕಂದ್ರೆ ಒಂದೊಮ್ಮೆ ನಿಮಗೆ ಬಿಡುವು ಅನಿಸಿದಾಗ ತುಳುನಾಡಿನಲ್ಲಿ ನಡೆಯುವ ದೈವದ ಕೋಲ ನೇಮದಲ್ಲಿ ಭಕ್ತಿ ಭಾವದಿಂದ ಭಾಗವಹಿಸಿ. ಅದರ ನೈಜ ದರ್ಶನ ನಿಮಗೂ ಆಗಬಹುದೇನೋ. ಕಾಂತಾರ ನೋಡಿ ಥಿಯೇಟರ್ನಲ್ಲಿ ಆಗುವ 1-2 ಗೂಸ್ ಬಂಪ್ಸ್ ಇಲ್ಲಿ ಕ್ಷಣಕ್ಕೂ ಆಗುವುದಂತೂ ಸುಳ್ಳಲ್ಲ. ಒಟ್ಟಾರೆಯಾಗಿ ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ. ದೈವದ ಬಗ್ಗೆ ಅನುಚಿತ ಮಾತು ಅನುಕರಣೆ ಮಾಡುವವರಿಗೆ ದೈವವೇ ಬುದ್ಧಿ ನೀಡಲಿ.
ರಿಷಬ್ ಸರ್, ದಯವಿಟ್ಟು ಕಾಂತಾರ ಸಿನಿಮಾದ ಸೀಕ್ವೆಲ್ ಪ್ರೀಕ್ವೆಲ್ ಇಲ್ಲಿಗೆ ಸಾಕು ಅಂತ ಹೇಳ್ತಾ, ಆದಷ್ಟು ಈ ಥರದ ದೈವ ನಿಂದನೆಯ ರೀಲ್ಸ್ಗಳು ಬಂದಾಗ ನೀವು ಅದಕ್ಕೆ ಲೈಕ್ ಕಮೆಂಟ್ ಕೊಡದೆ ಅದನ್ನು ರಿಪೋರ್ಟ್ ಮಾಡಿ ತುಳುನಾಡಿನ ಪವಿತ್ರವಾದ ದೈವಾರಾಧನೆಯನ್ನು ಗೌರವಿಸಿ ಉಳಿಸಿ ಅಂತ ಹೇಳ್ತಾ, ದೈವಾರಾಧನೆಯ ಬಗೆಗಿನ ಈಗ ಚಾಲ್ತಿಯಲ್ಲಿರುವ ವಾದ ವಿವಾದಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ನೀವು ಬೇರೆ ಊರಿನವರು ಆಗಿದ್ದಲ್ಲಿ ತುಳುನಾಡಿನ ದೈವಾರಾಧನೆಯ ಬಗ್ಗೆ ನಿಮಗೆಷ್ಟು ಗೊತ್ತು? ಕಮೆಂಟ್ ಮಾಡಿ. ದಯವಿಟ್ಟು ಯಾವುದೇ ಕೆಟ್ಟ ಕಮೆಂಟ್ಗಳನ್ನ ಮಾಡಬೇಡಿ, ದೈವದ ಅಪಹಾಸ್ಯ ಕೂಡ ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.